ಮುದ್ರಾ ಎಂಬುದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಸನ್ನೆ ಅಥವಾ ಭಾವನೆ. ಮುದ್ರೆಗಳು ನಮ್ಮ ದೇಹದಲ್ಲಿರುವ ಚಕ್ರಗಳು, ಪ್ರಾಣಗಳು ಮತ್ತು ಕುಂಡಲಿನಿಗಳನ್ನು ಜಾಗೃತಗೊಳಿಸಲು ಸಹಾಯ ಮಾಡುವ ಉನ್ನತ ವಿಧಾನವಾಗಿವೆ. ಆಯುರ್ವೇದದಲ್ಲಿ ದೇಹವು 5 ಅಂಶಗಳಿಂದ ಕೂಡಿದೆ ಎಂದು ನಂಬಲಾಗಿದೆ. ಬೆಂಕಿ, ನೀರು, ಗಾಳಿ, ಭೂಮಿ ಮತ್ತು ಆಕಾಶ. ಪ್ರಾಚೀನ ಸಿದ್ಧಾಂತಗಳ ಪ್ರಕಾರ ದೇಹವು ಆರೋಗ್ಯಕರವಾಗಿರಲು ಈ ಎಲ್ಲ ಅಂಶಗಳು ಸಮತೋಲನವನ್ನು ಹೊಂದಿರಬೇಕು. ಈ ಯಾವುದೇ ಅಂಶಗಳು ದುರ್ಬಲಗೊಂಡರೆ ಅಥವಾ ಇನ್ನೊಂದರ ವಿರುದ್ಧ ಬಲವಾದರೆ ಅದು ದೇಹದಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತದೆ. ಅಸಮತೋಲನವು ದೇಹದಲ್ಲಿ ರೋಗಕ್ಕೆ ಕಾರಣವಾಗುತ್ತದೆ. ನಮ್ಮ ಕೈಯಲ್ಲಿರುವ 5 ಬೆರಳುಗಳು 5 ಅಂಶಗಳನ್ನು ನಿರ್ವಹಿಸುತ್ತವೆ. ಅವುಗಳೆಂದರೆ ತೋರು ಬೆರಳು ಗಾಳಿಯನ್ನು ಪ್ರತಿನಿಧಿಸುತ್ತದೆ, ಹೆಬ್ಬೆರಳು ಬೆಂಕಿಯನ್ನು ಪ್ರತಿನಿಧಿಸುತ್ತದೆ, ಮಧ್ಯದ ಬೆರಳು ಆಕಾಶವನ್ನು, ಉಂಗುರದ ಬೆರಳು ಭೂಮಿಯನ್ನು, ಕಿರುಬೆರಳು ನೀರನ್ನು ಪ್ರತಿನಿಧಿಸುತ್ತದೆ. ಮುದ್ರೆಗಳ ಬಳಕೆಯು ದೇಹದಲ್ಲಿ ಶಕ್ತಿಯ ಹರಿವನ್ನು ಸರಿಹೊಂದಿಸುತ್ತದೆ ಮತ್ತು ಈ ವಿವಿಧ ಅಂಶಗಳನ್ನು ಸಮತೋಲನಗೊಳಿಸುತ್ತವೆ. ಮುದ್ರೆಗಳನ್ನು ಆಸನ, ಪ್ರಾಣಾಯಾಮ ಮತ್ತು ಧ್ಯಾನದ ಸಮಯದಲ್ಲಿ ಹಾಗೂ ಪ್ರತ್ಯೇಕವಾಗಿಯೂ ಕೂಡ ಅಭ್ಯಾಸ ಮಾಡಬಹುದು. ಮುದ್ರಾದಲ್ಲಿ ಹಲವಾರು ವಿಧಾನಗಳಿವೆ. ಅವುಗಳಲ್ಲಿ ಕೆಲವು ಕಣ್ಣುಗಳು ಮತ್ತು ನಾಲಿಗೆಯನ್ನು ಒಳಗೊಂಡಂತೆ ಇಡೀ ದೇಹವನ್ನು ಒಳಗೊಂಡಿರುತ್ತವೆ. ಆದರೆ ಅತ್ಯಂತ ಸಾಮಾನ್ಯವಾದವುಗಳನ್ನು ಕೈಗಳು ಮತ್ತು ಬೆರಳುಗಳಿಂದ ಮಾಡಲಾಗುತ್ತದೆ. ಅಸಂಖ್ಯಾತ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯ ಮಾಡುವ ಕೆಲವು ಶಕ್ತಿಶಾಲಿ ಮುದ್ರೆಗಳೆಂದರೆ ಜ್ಞಾನ ಮುದ್ರೆ, ಚಿನ್ಮಯ ಮುದ್ರೆ, ವಾಯು ಮುದ್ರೆ, ಅಗ್ನಿ ಮುದ್ರೆ, ಪ್ರಾಣ ಮುದ್ರೆ, ಶೂನ್ಯ ಮುದ್ರೆ, ಆದಿ ಮುದ್ರೆ ಹಾಗೂ ಅಪಾನ ಮುದ್ರೆ ಇನ್ನೂ ಮುಂತಾದವು. ಮುದ್ರೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ವಿಶ್ವಪೂರ್ಣಿಮಾ ಯೋಗ ಕೇಂದ್ರದ ಸಂಸ್ಥಾಪಕರಾಗಿರುವ ಡಾಕ್ಟರ್ ವೆಂಕಟೇಶ್ ಅವರು ನಡೆಸುವ ಮುದ್ರಾ ಯೋಗ ಕಾರ್ಯಾಗಾರದಲ್ಲಿ ಭಾಗವಹಿಸಿ. ಇವರು ನಿಮ್ಮ ನಿರ್ದಿಷ್ಟ ಸಮಸ್ಯೆಗೆ ಯಾವ ಮುದ್ರೆ ಸೂಕ್ತವಾಗಿದೆ ಮತ್ತು ಮುದ್ರೆಗಳನ್ನು ಅಭ್ಯಾಸ ಮಾಡುವಾಗ ಅನುಸರಿಸಬೇಕಾದ ನಿಯಮಗಳೇನು ಎನ್ನುವುದನ್ನು ತಿಳಿಸಿಕೊಡುತ್ತಾರೆ. ಮುದ್ರಾ ಯೋಗ ಕಾರ್ಯಾಗಾರದಿಂದ ಸಾವಿರಾರು ಜನರು ಪ್ರಯೋಜನವನ್ನು ಪಡೆದಿದ್ದಾರೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ವಿಶ್ವಪೂರ್ಣಿಮಾ ಯೋಗ ಕೇಂದ್ರ, ಬೆಂಗಳೂರು.